20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲ. ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ ಎಲ್ಲವೂ ಇಲ್ಲ. ರೋಡಿ ಇದೇ ನೋಡ್ರಿ, ಕುಡಿಯೋ ನೀರಿನಂದ್ರೆ ಭಾಳ ರೀ. ಈ ಟಿಪ್ಪು ರೋಡಿ ಸರಿ ಆಗ್ಯಾವ್ರಿ. ಮಕ್ಕಳು ರೋಡ್ ಸಣ್ಣ ಸಣ್ಣಗೆ ಟಿಪ್ಪು ಹಚ್ಚ ಹಾರ್ತಲ್ರಿ ಬೆಂಕಿ, ಮಕ್ಕಳ ಮನೆಗೆ ಹೋಗ್ತಾರ ಹಾಳಿ. ಈ ಟಿಪ್ಪು ರೀ. ಗ್ರಾಮಕ್ಕೆ ಕೇವಲ ಒಂದು ಹೊಂಡದ ನೀರೇ ಆಶ್ರಯ. ಕೆಸರು ಮುಳ್ಳುಗಳಲ್ಲಿ ಹಾದು ಬಂದು ನೀರು ತರಬೇಕಾದ ದುಸ್ಥಿತಿ ಅಂತ ಹೇಳಿ ನಾ ಒಬ್ಬಾಕಿನೇ ಇದ್ದೀನಿ. ನನಗೊಂದು ಕೊಡ ನೀರ್ ಮಕ್ಕಳು ದಿನ ಯಾರು ತಂದು ಕೊಡ್ತಾರೆ ಸಾಹೇಬ್? ನಾವು ಕುಡಿ ಹೇಳ್ಕೊತಾರೆ, ಹೋಗಪ್ಪಲೇ ಇಲ್ಲ ಅಲ್ಲಿ. ನೀವು ಏನ್ ಮಾಡ್ತೀರಿ ನೋಡ್ರಿ. ಫೋಟ್ ಬಂದಾಗ ಇಟ್ಟು ಮೋತಿ ತೋರ್ಸ್ಕೆ ಕುಂಡಿತೀರಿ, ಹೋಗ್ಬಿಡ್ತೀರಿ ಆ ಕಡೆ. ಮಾಧ್ಯಮದ ಮುಂದೆ ಆಕ್ರೋಶ ಹೊರಹಾಕಿದ ಮಹಿಳೆಯರು, ಮಕ್ಕಳು, ವೃದ್ಧರು. ಹಿಂಗ ಬ್ಯಾರೆ ಊರ್ದವ್ರು ಬಂದ್ರ ಬಿ ನೋಡಪ್ಪ ಪರಿಸ್ಥಿತಿ ಇಲ್ರಿ. ಮತ್ತ ನಾವ್ ಬಡ್ರ ಮಕ್ಕಳು ಹೆಂಗ್ ಮಾಡ್ಬೇಕ್ರಿ? ನೀವೇನ್ ಯೋಚನೆಗ ಇರ್ತೀರಿ, ನಾನ್ ಮಾಡ್ಬೇಕ್ರಿ. ಸುಮ್ ಬಿಸಿಲಾಗ ನಮ್ಮ ಅವಪ್ಪ ಕುಡಿತಾರ, ನಾನ್ ಮಾಡ್ಬೇಕು. ಹೋಗಿ ಕೇಳಕ್ ಬರ್ತೀವಿ. ಎಮ್ಮೆಲೆ ಊರಿಗೆ ಬರ್ಬೇಕು 4 ದಿನದಾಗ. ನಿಮ್ ಕೈ ಜೋಡ್ತೇವೆ, ನಾವು ಸಾಥ್ ಹೋಗ್ತೇವೆ ನೋಡು. ನಿಮ್ ಹೆಸರು ಬಾಳ್ ಚೆಂಟಿ ಸಾಥ್ ಹೋಗ್ತೇವೆ. ನಮ್ಮ ಮಕ್ಕಳು ಏನ್ ಹೇಳ್ತಾರೆ ಹೋಗ್ಯಾವ ಹೊಟ್ಟೆ ತಿಪ್ಪಿಗೆ ಹೋಗ್ಯಾವ. ನಮ್ಮ ಮಕ್ಕಳಿಗೆ ಹೊಲ ಇಲ್ಲ, ಮನೆ ಇಲ್ಲ, ಹರಿದಿದೆ. ಎರಡು ಮಕ್ಕಳು 4 ಮಕ್ಕಳು ಗುಡಿ ಗುಡ್ದಾಗ ಒಬ್ರು ರೈತರ ಮೇಲೆ ಹೋದ. ಶಾಲಾ ಮಕ್ಕಳು ರಸ್ತೆ ಇಲ್ಲದೆ ಕೆಸರಿನಲ್ಲಿ ನಡೆದು ಶಾಲೆಗೆ ಹೋಗೋ ಪರಿಸ್ಥಿತಿ. 20 ವರ್ಷಗಳಿಂದ ನಮ್ಮ ಸಮಸ್ಯೆ ಯಾರು ಪರಿಗಣಿಸಿಲ್ಲ. ಗ್ರಾಮಸ್ಥರ ನೇರ ಆಕ್ರೋಶ. ಮತ್ತ ಪಂಚಾಯತ್ PDO ಅಧ್ಯಕ್ಷರಿಗೆ ಅಲ್ಲಿ ಹಲವು ಬಾರಿ ನಾವು ಮನವಿ ಪತ್ರ ಕೊಟ್ಟರು. ಒಂದೇ ಒಂದು ಸಮಸ್ಯೆಗೆ ಅವರು ಇಲ್ಲಿವರೆಗೂ ಒಂದು ಸ್ಪಂದನೆ ಇಲ್ಲ. ನಮ್ಮ ಊರಿಗೆ ಬಂದು ಒಂದೇ ಒಂದು ಸಮಸ್ಯೆ ಕೇಳುವ ಒಂದೇ ಒಂದು ಕಾರ್ಯ ಮಾಡಿಲ್ಲ ಅವರು. ಹಿಂಗಪ್ಪ ಅಂದ್ರೆ ಈಗ ನಮ್ಮ ಮೇನ್ ಸಮಸ್ಯೆ ನಮ್ದು ಅಫ್ಜಲ್ಪುರಲ್ಲಿ ಮುಖ್ಯ ರಸ್ತೆಯಿಂದ ನಮ್ಮ ಇಂಗಳಿಗೆ ಬರೀ ಒಂದು 2 ಕಿಲೋಮೀಟರ್ ಅದ. ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಸಮಯ ಹೋಗ್ತ, ಅಷ್ಟು ರಸ್ತೆ ಹಾಳಾಗ್ಯದ. ದೊಡ್ಡ ದೊಡ್ಡ ಗುಂಡಿ ಬಿದ್ದಾವ, ಟಮ್ಟಮಿ ಅಲ್ಲಿ, ಬಸ್ ಅಲ್ಲಿ. ಈಗ ನಮ್ಮ ಊರಿಗೆ ಸಣ್ಣ ಹಳ್ಳಿ ಅದ. ಆಲ್ಮೋಸ್ಟ್ ನಮ್ಮ ಊರಿನ ವಿದ್ಯಾರ್ಥಿಗಳು ಬೇರೆ ತಾಲೂಕಲ್ಲಿ ಇದಕ್ಕಲ್ಲಿ ಶಿಕ್ಷಣ. ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ, ಮತದಾನ ಬಹಿಷ್ಕಾರ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಈಗಲಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚರಗೊಂಡು ಪರಿಹಾರ ಒದಗಿಸುತ್ತಾರಾ? ಸ್ಥಳೀಯರ ಪ್ರಶ್ನೆ. ಸರ್, ತಿರುಗಡೆ ಸಮಯ ಸರ್, ಕಳಪೆ ಕಾಮಗಾರಿ ಆಗೋದ್ರಿಂದ ತಿರುಗಡೆ ಸಮಸ್ಯೆ ಆಗುತ್ತೆ. ನಾವು ಎಲ್ಲಾ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ಯಾವಾಗ ಕೂಡ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅಂತ ಸರ್ ಹಲವಾರು ಬಾರಿ ತಮಗೆ ಮನವಿ ಸಲ್ಲಿಸಲು ಕೂಡ ತಾವು ಯಾವ ರೀತಿ ಕೂಡ ಅವರಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ತಾರೆ. ಮತ್ ಇನ್ನೊಂದು ಮಾಹಿತಿ ಹಾಕಿ ಕೊಟ್ಟರು ಕೂಡ ತಾವು ಅವರಿಗೆ ಸ್ಪಂದಿಸಿಲ್ಲ ಅಂತ ಹೇಳ್ತಿದ್ದಾರೆ ಜನ. ಇಲ್ಲಿ ಸುಮಾರು ಕೂಡ 100 ರಿಂದ 150 ಜನ ಕೂಡಿದ್ದಾರೆ. ತಾವು ಇಲ್ಲಿ ಬರ್ಬೋದಾ ಸರ್? ಶೀಘ್ರದಲ್ಲೇ ವೀಕ್ಷಿಸಿ ನಿಮ್ಮ ನವ ಕರ್ನಾಟಕ ಸುದ್ದಿ ವಾಹಿನಿಯಲ್ಲಿ ಮಾತ್ರ.